ಇಲ್ಲ, ಇದು ಮಾತಾಡೋ ಸಮಯ ಅಲ್ಲ. ನಮಗೆ ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದ್ರೆ ಈ ಇನ್ಸಿಡೆಂಟ್ ಕೇಳಿದಾಗಿಂದ ಏನಾಗುತ್ತೆ ಅಂದ್ರೆ, ಸಹಾಯ ಮಾಡೋದು ತುಂಬಾ ಈಸಿ, ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತೀವಿ. ಬಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರ ಸಮಾಧಾನ ಹೆಂಗ್ ಮಾಡೋದು, ಅದೊಂದು ಪ್ರಶ್ನೆ ಉಳ್ಕೊಳ್ಳುತ್ತೆ. ನಿಜವಾಗ್ಲೂ ನೀವೆಲ್ಲ ಗ್ರಾಮಸ್ಥರು ನೀವು ಅವ್ರ ಜೊತೆಲಿ ಇರೋದೇ ಬಹಳ ಖುಷಿಯಾದ ವಿಷಯ ನಮಗೆ ಅದು. ಯಾಕಂದ್ರೆ ದುಡ್ಡು ಕೊಡ್ಬೋದು, ನಾಳೆ ನಾಳೆ ಒಂದು ಎಷ್ಟು ವರ್ಷ ಆಗುತ್ತೋ ಅಷ್ಟು ಕೊಟ್ಕೊಂಡು ನಾವು ಕಾಪಾಡ್ಕೋಬಹುದು. ಬಟ್ ಆ ಲಾಸ್ ಇದೆಯಲ್ಲ, ಪ್ರತಿದಿನ ಅವ್ರು ಕಾಡ್ತಾ ಇರ್ತಾರೆ. ಆ ಕಾಡಕ್ಕೆ ಏನ್ ಕಾಡುತ್ತೋ ಅದು ಆದಷ್ಟು ಅವ್ರಿಗೆ ಕಮ್ಮಿ ಆಗ್ಲಿ, ಆ ದೇವರ ಶಕ್ತಿ ಕೊಡ್ಲಿ ಅಂತ ಒಂದೇ ಕೇಳ್ಕೊಳಕ್ಕಾಗದ ಹೊರತು ಇನ್ನೇನು ಕೇಳ್ಕೊಳಕ್ಕಾಗಲ್ಲ. ಬಹಳ ಬೇಜಾರಾಯ್ತು ಬಂದು ನೋಡಿದಾಗ. ನಿಜವಾಗ ನಮಗೆ ಐ ಡೋಂಟ್ ನೋ ವಾಟ್ ಟು ಸೇ. ನಿಜವಾಗ ಬಹಳ ದುಃಖ ಆಯ್ತು. ಆ ಮಕ್ಕಳು ನೋಡಿದ್ರೆ, ಆ ಎಜುಕೇಶನ್, ಆ ಮಕ್ಕಳು ತಾಯಿ ಕಳ್ಕೊಂಡಿದ್ದಾರೆ. ಕೆಲವರು ಫುಲ್ ಫ್ಯಾಮಿಲಿನೇ ಒಟ್ಟಿಗೆ ಹೋಗಿರೋದು. ಅದೇನು ಮಾತಾಡ್ಕೊಂಡು ಹೋದ್ರ ಅದೇನೋ ಒಂದು ಗೊತ್ತಾಗ್ತಾನೆ ಇಲ್ಲ. ಹಂಗಾಗಬಾರ್ದಾಗಿತ್ತು. ಬಟ್ ಆದರೂ ಆ ದೇವ್ರ ಶಕ್ತಿ ಕೊಡಲಿ ಮಕ್ಕಳಿಗೆ. ಒಂದು ಸ್ಪೆಷಲ್ ಚೈಲ್ಡ್ ಇದೆ, ಆಮೇಲೆ ಇಬ್ಬರು ಮಕ್ಕಳಿಗೆ ಎಜುಕೇಷನ್ ಇದೆ. ಏನು ನಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಒಂದು ಸ್ವಲ್ಪ ಮಾಡಿದ್ದೀವಿ ಅಷ್ಟೇ ಹೊರತು ಏನು ಅದರಿಂದ ಅವ್ರಿಗೆ ಲೈಫ್ ಲಾಂಗ್ ಚೆನ್ನಾಗಿರ್ಬೋದು ಅಂತಲ್ಲ. ಬಟ್ ಇದೊಂದು ಶಕ್ತಿ. ಇವಾಗ ಆ ಮಕ್ಕಳು ಇಬ್ಬರು ಚೆನ್ನಾಗಿದ್ದಾರೆ, ಅವ್ರು ನಾಳೆ ದಿನ IAS ಆಫೀಸರ್ ಆಗ್ಬೋದು, ಯಾರು ಗೊತ್ತು, ಆಗಲಿ ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗ್ಬೋದು. ಆ ದೇವರ ಶಕ್ತಿ ಕೊಡಲಿ. ಏನು ಒಂದು ಹುಡುಗಿ ಅಥ್ಲೀಟ್ ಆಗಿತ್ತು, ಅದೇ ಪವರ್ ಅವ್ರಿಗೆ ಬರ್ಬೋದೇನೋ, ಅವರು ಅಥ್ಲೀಟ್ ಆಗ್ಬೋದೇನೋ. ಆ ದೇವರ ಪವರ್ ಕೊಡಲಿ, ಆಶೀರ್ವಾದ ಮಾಡಲಿ ಅವ್ರಿಗೆ. ನಾವು ಜೊತೆ ಇರ್ತೀವಿ ಅಂತ ಹೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.